ಪೀಠಿಕೆ. ಒಳರಚನೆ. ಕನ್ನಡ ವಾಕ್ಯಗಳಲ್ಲಿ ಮುಖ್ಯವಾಗಿ ಎರಡು ರೀತಿಯ ಪದಗಳು ಬಳಕೆಯಲ್ಲಿವೆ: ಒಳರಚನೆ ಇರುವ ಪದಗಳು ಮತ್ತು ಒಳರಚನೆ ಇಲ್ಲದ ಪದಗಳು. ಉದಾಹರಣೆಗಾಗಿ, ಮುನ್ನುಡಿ ಎಂಬ ಪದಕ್ಕೆ ಒಳರಚನೆ ಇದೆ. ಮುಂದೆ ಮತ್ತು ನುಡಿ ಎಂಬ ಎರಡು ಪದಗಳು ಒಟ್ಟು ಸೇರಿ ಈ ಮುನ್ನುಡಿ ಎಂಬ ಪದ ತಯಾರಾಗಿದೆ ಮತ್ತು ಹೀಗೆ ತಯಾರಾಗುವ ಮುಂದೆ ಎಂಬ ಪದ ಅದರ ಮುನ್ ಎಂಬ ಸಂಕ್ಷಿಪ್ತ ರೂಪದಲ್ಲಿ ಬಂದಿದೆ. ಇದಕ್ಕೆ ವೈತಿರಿಕ್ತವಾಗಿ ತಲೆ ಎಂಬ ಪದಕ್ಕೆ ಒಳರಚನೆ ಎಂಬುದಿಲ್ಲ. ಅದು ತಕಾರ, ಅಕಾರ, ಲಕಾರ ಮತ್ತು ಎಕಾರಗಳ ಸೇರಿಕೆಯಿಂದ ತಯಾರಾಗಿದೆಯೇನೋ ನಿಜ. ಆದರೆ ಅದರ ಅಂಗಗಳಾಗಿ ಬರುವ ಈ ವರ್ಣಗಳನ್ನು ಮುನ್ನುಡಿ ಎಂಬ ಒಳರಚನೆ ಇರುವ ಪದದಲ್ಲಿ ಕಾಣಿಸುವ ಹಾಗೆ ಎರಡು ಬೇರೆ ಬೇರೆ ಪದಗಳಾಗಿ, ಇಲ್ಲವೇ ಕುಣಿತ ಎಂಬ ಇನ್ನೊಂದು ಒಳರಚನೆ ಇರುವ ಪದದಲ್ಲಿ ಕಾಣಿಸುವ ಹಾಗೆ ಒಂದು ಪದ ಕುಣಿ ಮತ್ತು ಒಂದು ಪ್ರತ್ಯಯ ತ ಎಂಬುದಾಗಿ ಒಡೆದು ಹೇಳಲು ಸಾಧ್ಯವಾಗದು. ಈ ಪುಸ್ತಕದಲ್ಲಿ ಮುಖ್ಯವಾಗಿ ಒಳರಚನೆ ಇರುವ ಕನ್ನಡ ಪದಗಳ ಪರಿಶೀಲನೆಯನ್ನು ನಡೆಸಬೇಕಾಗಿದೆ. ಎಂದರೆ ಅಂತಹ ಪದಗಳ ಅಂಗಗಳಾಗಿ ಬರುವ ಪದಗಳು ಮತ್ತು ಪ್ರತ್ಯಯಗಳು ಯಾವುವು, ಅವುಗಳ ನಡುವೆ ಎಂತಹ ಸಂಬಂಧವಿದೆ ಮತ್ತು ಈ ರೀತಿ ಬೇರೊಂದು ಪದದ ಅಂಗಗಳಾಗಿ ಬರುವಾಗ ಅವುಗಳಲ್ಲಿ ಎಂತಹ ಬದಲಾವಣೆಗಳೆಲ್ಲ ನಡೆಯುತ್ತವೆ ಎಂಬಂತಹ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಹಿಡಿಯಬೇಕಾಗಿದೆ. ಉದಾಹರಣೆಗಾಗಿ, ಮೇಲೆ ಕೊಟ್ಟಿರುವ ಮುನ್ನುಡಿ ಎಂಬ ಪದದ ಅಂಗವಾಗಿ ಬಂದಿರುವ ನುಡಿ ಎಂಬುದು ಒಂದು ಕ್ರಿಯಾಪದವೇ ಅಥವಾ ಅದೇ ರೂಪದ ಒಂದು ನಾಮಪದವೇ? ಮುಂದೆ ಎಂಬುದಕ್ಕೂ ಅದಕ್ಕೂ ಈ ಪದದಲ್ಲಿ ಎಂಥ ಸಂಬಂಧವಿದೆ? ನುಡಿ ಎಂಬುದು ಕ್ರಿಯಾಪದವಾದರೆ ಅದರಿಂದ ಮುನ್ನುಡಿ ಎಂಬ ನಾಮಪದ ಹೇಗೆ ತಯಾರಾಗುತ್ತದೆ? ಅದು ನಾಮಪದವಾದರೆ ಮುಂದೆ ಎಂಬ ಗುಣಪದದೊಂದಿಗೆ ಅದು ಹೇಗೆ ಸಂಬಂಧಿಸುತ್ತದೆ? ಅವೆರಡರ ನಡುವೆ ಮುನ್ನುಡಿ ಎಂಬ ಪದದಲ್ಲಿ ಕಾಣಿಸದಿರುವ ಒಂದು ಅಥವಾ ಜಾಸ್ತಿ ಕ್ರಿಯಾಪದಗಳನ್ನನುಸರಿಸಿ ಮುಂದಾಗಿ ಹೇಳುವ ನುಡಿ ಎಂಬುದಾಗಿ ಅವನ್ನು ಸಂಬಂಧಿಸಬೇಕೇ ಅಥವಾ ಮುಂದೆ ಎಂಬುದನ್ನು ಮುಂದಿನ ಎಂಬುದಾಗಿ ಪರಿವರ್ತಿಸಿಕೊಳ್ಳಬೇಕೇ? ಇಂತಹ ಹಲವಾರು ಪ್ರಶ್ನೆಗಳು ಈ ಪದದ ಒಳರಚನೆಯನ್ನು ಪರಿಶೀಲಿಸುವಾಗ ನಮ್ಮೆದುರು ನಿಲ್ಲುತ್ತವೆ. ಒಳರಚನೆ ಇರುವ ಪದಗಳನ್ನು ವಾಕ್ಯಗಳಲ್ಲಿ ಬಳಸಬೇಕಾದಾಗಲೆಲ್ಲ ನಾವು ಆ ಒಳರಚನೆ ಎಂತಹದ್ದು ಎಂಬುದನ್ನು ತಿಳಿದಿರಲೇಬೇಕೆಂದೇನೂ ಇಲ್ಲ. ಆ ಪದಗಳ ಅರ್ಥವೇನು ಮತ್ತು ವಾಕ್ಯಗಳಲ್ಲಿ ಅವುಗಳನ್ನು ಬಳಸುವ ಬಗೆ ಹೇಗೆ ಎಂದಿಷ್ಟನ್ನು ಮಾತ್ರ ತಿಳಿದಿದ್ದರೆ ಸಾಕು. ಈ ವಿಷಯದಲ್ಲಿ ಒಳರಚನೆ ಇರುವ ಪದಗಳಿಗೂ ಮತ್ತು ಒಳರಚನೆ ಇಲ್ಲದ ಪದಗಳಿಗೂ ನಡುವೆ ಹೆಚ್ಚಿನ ವ್ಯತ್ಯಾಸವೇನೂ ಇಲ್ಲ. ಈ ಕಾರಣಕ್ಕಾಗಿ ಪದರಚನೆ ಎಂಬುದು ವ್ಯಾಕರಣದ ಅಂಗವಲ್ಲವೆಂದು ವಾದಿಸುವವರು ಕೆಲವರಿದ್ದಾರೆ. ನಾಮಪದಗಳ ಬಳಕೆಯ ಮಟ್ಟಿಗೆ ಹೇಳುವುದಾದರೆ ಇದು ಒಂದು ರೀತಿಯಲ್ಲಿ ನಿಜವೆಂದು ಅನಿಸದಿರದು. ಅವುಗಳ ಆಧುನಿಕ ಬಳಕೆಯನ್ನು ಇಲ್ಲವೇ ಅರ್ಥವನ್ನು ಒಳರಚನೆಯ ಆಧಾರದ ಮೇಲೆ ಮಾತ್ರವೇ ನಿರ್ಧರಿಸಲು ಸಾಧ್ಯವಾಗದೆಂಬುದನ್ನು ಮುಂದೆ 3ನೇ ಅಧ್ಯಾಯದಲ್ಲಿ ನೋಡಲಿರುವೆವು. ಹೀಗಿದ್ದರೂ ಕೂಡ ಹಲವಾರು ಸಂದರ್ಭಗಳಲ್ಲಿ ನಾಮಪದಗಳ ಅರ್ಥವನ್ನು ಮತ್ತು ವಾಕ್ಯಗಳಲ್ಲಿ ಅವನ್ನು ಬಳಸುವ ಕ್ರಮವನ್ನು ಅವುಗಳ ಒಳರಚನೆಯ ಸಹಾಯದಿಂದ ಊಹಿಸಿಕೊಳ್ಳಲು ಬರುತ್ತದೆ. ಸಾಮಾನ್ಯವಾಗಿ ನಮ್ಮ ಭಾಷೆಯಲ್ಲಿ ಬಳಕೆಯಾಗುವ ಎಲ್ಲ ಪದಗಳನ್ನು ನಾವು ತಿಳಿದಿರುವುದಿಲ್ಲ. ಇದಲ್ಲದೆ ಗೊತ್ತಿದ್ದರೂ ನೆನಪಿನಲ್ಲಿ ಉಳಿಯುವ ಪದಗಳ ಸಂಖ್ಯೆ ಒಬ್ಬೊಬ್ಬರಲ್ಲಿ ಒಂದೊಂದು ತೆರನಾಗಿರುತ್ತದೆ. ನಮಗೆ ಗೊತ್ತಿಲ್ಲದ ಇಲ್ಲವೇ ನೆನಪಿನಲ್ಲಿಲ್ಲದ ಪದಗಳನ್ನು ಬೇರೆ ಯಾರಾದರೂ ಬಳಸಿದಲ್ಲಿ ಅದರ ಅರ್ಥವೇನಿರಬಹುದು ಎಂಬುದನ್ನು ಸ್ವಲ್ಪ ಮಟ್ಟಿಗೆ ಅದನ್ನು ಬಳಸಿದ ಸಂದರ್ಭದ ಸಹಾಯದಿಂದ ಊಹಿಸಿಕೊಳ್ಳಬಹುದು ಮತ್ತು ಇನ್ನೂ ಸ್ವಲ್ಪ ಮಟ್ಟಿಗೆ ಅದರ ಒಳರಚನೆಯೇನು ಎಂಬುದನ್ನು ಕಂಡುಹಿಡಿಯಲು ಸಾಧ್ಯವಿದೆಯಾದರೆ ಅದರಿಂದಲೂ ಊಹಿಸಿಕೊಳ್ಳಬಹುದು. ಈ ರೀತಿ ಭಾಷೆಯ ಸಾಮಾನ್ಯ ಬಳಕೆಯಲ್ಲಿ
ಅದರಲ್ಲಿ ಬರುವ ನಾಮಪದಗಳ ಒಳರಚನೆಯಂತಹದ್ದು ಎಂಬುದನ್ನು ತಿಳಿದುಕೊಳ್ಳುವುದರಿಂದ ಜಾಸ್ತಿ ಪ್ರಯೋಜನವಿಲ್ಲವಾದರೂ ಬೇರೆ ಕೆಲವು ವಿಶಿಷ್ಟವಾದ ಬಳಕೆಯಲ್ಲಿ ಈ ತಿಳುವಳಿಕೆಗೆ ಹೆಚ್ಚಿನ ಮಹತ್ವವಿದೆ. ಉದಾಹರಣೆಗಾಗಿ ಪದಗಳಿಗೆ ಹೊಸ ಹೊಸ ಬಳಕೆಗಳನ್ನು ಸಾಧಿಸಿಕೊಡಲು ಬಯಸುವ ಸೃಜನಪ್ರಿಯ ಮಾತುಗಾರರಿಗೆ ಮತ್ತು ಬರಹಗಾರರಿಗೆ ಅವುಗಳ ಒಳರಚನೆಯ ಅರಿವು ಸಹಾಯಕವಾಗಬಲ್ಲುದು. ಶಾಸ್ತ್ರಗಳಲ್ಲಿ ಸಂಶೋಧನೆ ಮಾಡುವವರು ಹೊಸ ಹೊಸ ವಿಷಯಗಳನ್ನು ಮತ್ತು ವಿಧಾನಗಳನ್ನು ಕಂಡುಹಿಡಿದಾಗ ಅವನ್ನು ವರ್ಣಿಸಲು ಹೊಸ ಹೊಸ ಪಾರಿಭಾಷಿಕ ಪದಗಳನ್ನು ತಯಾರಿಸಿಕೊಳ್ಳಬೇಕಾಗುತ್ತದೆ ಮತ್ತು ಬೇರೆ ಭಾಷೆಗಳಿಂದ ಶಾಸ್ತ್ರಗ್ರಂಥಗಳನ್ನು ಮತ್ತು ಇತರ ಗ್ರಂಥಗಳನ್ನು ಅನುವಾದ ಮಾಡುವಾಗ ಅವುಗಳಲ್ಲಿ ಬರುವ ಪಾರಿಭಾಷಿಕ ಪದಗಳಿಗೆ ಸರಿಹೊಂದುವ ಪಾರಿಭಾಷಿಕ ಪದಗಳನ್ನು ತಮ್ಮ ಭಾಷೆಯಲ್ಲಿ ರಚಿಸಿಕೊಳ್ಳಬೇಕಾಗುತ್ತದೆ. ಇದಲ್ಲದೆ ಹೊಸ ಹೊಸ ವಾರ್ತೆಗಳನ್ನು ಶೀಘ್ರವಾಗಿ ಬರೆದುಕೊಡಬೇಕಾಗಿರುವ ದಿನಪತ್ರಿಕೆಗಳ ವರದಿಗಾರರಿಗೂ ಸಂದರ್ಭಕ್ಕನುಸಾರವಾಗಿ ಹೊಸ ಹೊಸ ಪದಗಳನ್ನು ರಚಿಸಿಕೊಳ್ಳುವ ಅವಶ್ಯಕತೆ ಆಗಾಗ ತೋರಿಬರುತ್ತದೆ. ಇಂಥ ಸಂದರ್ಭಗಳಲ್ಲೆಲ್ಲ ಭಾಷೆಯನ್ನು ಬಳಸುವವರಿಗೆ ತಮ್ಮ ಭಾಷೆಯಲ್ಲಿ ಬರುವ ಪದಗಳ ಒಳರಚನೆಯಂತಹದು ಮತ್ತು ಅದರ ಹಿಂದಿರುವ ನಿಯಮಗಳೆಂತಹದು ಎಂಬ ವಿಷಯ ತಿಳಿದಿದೆಯಾದರೆ ಅವರ ಕೆಲಸ ಹೆಚ್ಚು ಸುಲಭವಾಗಬಲ್ಲುದು ಮತ್ತು ಹೆಚ್ಚು ಫಲಕಾರಿಯಾಗಬಲ್ಲುದು. ಒಳರಚನೆ ಮತ್ತು ಚರಿತ್ರೆ. ಪದಗಳ ಒಳರಚನೆ ಎಂಬುದು ಮುಖ್ಯವಾಗಿ ಆ ಪದಗಳ ಚರಿತ್ರೆಯ ಮೇಲೆ ಅವಲಂಬಿಸಿರುತ್ತದೆ. ಉದಾಹರಣೆಗಾಗಿ ಮೇಲೆ ವಿವರಿಸಿರುವ ಬೇರೆ ಬೇರೆ ರೀತಿಯ ಸಂದರ್ಭಗಳಲ್ಲಿ ಭಾಷೆಯೊಂದನ್ನು ಬಳಸುವ ಜನರಿಗೆ ಅವರೆದುರಿರುವ ವಸ್ತುಗಳನ್ನು ಇಲ್ಲವೇ ಅವರ ಮನಸ್ಸಿನಲ್ಲಿರುವ ವಿಷಯಗಳನ್ನು ಹೆಸರಿಸಲು ಸರಿಯಾದ ಪದ ಸಿಗದಿದ್ದಾಗ ಅವರು ತಮ್ಮ ಮನಸ್ಸಿನಲ್ಲಿರುವ 2 ಅಥವಾ ಜಾಸ್ತಿ ಪದಗಳನ್ನು ಒಟ್ಟು ಸೇರಿಸಿ ಇಲ್ಲವೇ ಪದವೊಂದಕ್ಕೆ 1 2 ಪ್ರತ್ಯಯಗಳನ್ನು ಸೇರಿಸಿ ಹೊಸ ಹೆಸರುಗಳನ್ನು ತಯಾರು ಮಾಡಿರಬೇಕು. ಮುಂದೆ ಆ ಹೆಸರುಗಳು ಬೇರೆ ಬೇರೆ ಜನರ ಮಾತಿನಲ್ಲಿ ಸೇರಿಕೊಂಡು ಭಾಷೆಯ ಪದಗಳಾಗಿ ರೂಢಿಗೆ ಬಂದಿರಬೇಕು. ಭಾಷೆಯೊಂದರಲ್ಲಿ ಕಾಣಿಸುವ ಒಳರಚನೆ ಇರುವ ಪದಗಳೆಲ್ಲವೂ ಇದೇ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಚಿತವಾಗಿ ಅನಂತರ ಬಳಕೆಯ ಮೂಲಕ ರೂಢಿಗೆ ಬಂದಿರುವ ಪದಗಳೆಂಬುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಅವುಗಳ ಒಳರಚನೆ ಎಂಬುದು ಯಾರು ಯಾವ ಕಾರಣಕ್ಕಾಗಿ ಯಾವ ರೀತಿಯಲ್ಲಿ ಅವನ್ನು ಮೇಲೆ ಹೇಳಿದಂತೆ ರಚಿಸಿ ಬಳಕೆಗೆ ತಂದರು ಎಂಬ ಚಾರಿತ್ರಿಕ ಅಂಶದ ಮೇಲೆ ಅವಲಂಬಿಸಿದೆ ಎಂದು ಹೇಳಬಹುದು. ಪದವೊಂದನ್ನು ಬಳಕೆಗೆ ತಂದ ಸಮಯದಲ್ಲಿ ಈ ರೀತಿ ಅದರ ಒಳರಚನೆ ಮತ್ತು ಅದರ ಚರಿತ್ರೆ ಇವೆರಡೂ ಒಂದೇ ಆಗಿರುತ್ತವೆ. ಆದರೆ ಕಾಲಕ್ರಮೇಣ ಅದರ ಬಳಕೆಯಾಗುತ್ತಿದ್ದಂತೆ ಈ ಚರಿತ್ರೆಗೂ ಮತ್ತು ಒಳರಚನೆಗೂ ನಡುವೆ ಕೆಲವು ವ್ಯತ್ಯಾಸಗಳು ಮೂಡಿಬರಲು ಸಾಧ್ಯವಿದೆ. ಒಳರಚನೆ ಎಂಬುದು ಪದವೊಂದಕ್ಕೆ ಭಾಷೆಯಲ್ಲಿ ಇವತ್ತು ಎಂತಹ ಸ್ಥಾನವಿದೆ ಅದಕ್ಕೂ ಮತ್ತು ಭಾಷೆಯ ಇತರ ಪದಗಳಿಗೂ ನಡುವೆ ಇವತ್ತು ಎಂತಹ ಸಂಬಂಧವಿದೆ ಎಂಬುದರ ಮೇಲೂ ಅವಲಂಬಿಸಿರಲು ಸಾಧ್ಯವೆಂಬುದೇ ಇದಕ್ಕೆ ಕಾರಣ. ಒಂದು ಭಾಷೆಯಲ್ಲಿರುವ ಪದಗಳು ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ರೀತಿಯ ಬದಲಾವಣೆಗಳಿಗೆ ಒಳಗಾಗುತ್ತಿರುತ್ತವೆ. ಈ ಬದಲಾವಣೆಗಳ ಫಲವಾಗಿ ಅವುಗಳಲ್ಲಿ ಕೆಲವು ಪದಗಳ ಒಳರಚನೆಯಲ್ಲಿ ಬಳಕೆಯಾದ ಪದಗಳು ಸಂಕ್ಷಿಪ್ತಗೊಂಡು ಪ್ರತ್ಯಯ ರೂಪವನ್ನು ಪಡೆದಿರಲು ಸಾಧ್ಯವಿದೆ ಮತ್ತು ಬೇರೆ ಕೆಲವು ಪದ ಇಲ್ಲವೇ ಪ್ರತ್ಯಯಗಳು ತಮ್ಮ ಪ್ರತ್ಯೇಕತೆಯನ್ನೇ ಕಳೆದುಕೊಂಡು ಅಂತಹ ಪದಗಳಿಗೆ ಒಳರಚನೆಯಿದೆ ಎಂಬ ವಿಷಯವೇ ಗೊತ್ತಾಗದಂತಾಗಲು ಸಾಧ್ಯವಿದೆ. ಎಂದರೆ ಈ ಎರಡನೇ ರೀತಿಯ ಪದಗಳಿಗೆ ಒಳರಚನೆ ಇತ್ತು ಎಂಬುದನ್ನು ಸಾಧಿಸಲು ಆ ಭಾಷೆಯಲ್ಲಿ ಯಾವ ಆಧಾರವೂ ಇಲ್ಲದಾಗಲು ಸಾಧ್ಯವಿದೆ. ಉದಾಹರಣೆಗಾಗಿ ಎಣ್ಣೆ ಎಂಬ ಪದವನ್ನು ಚಾರಿತ್ರಿಕವಾಗಿ ಎಳ್ಳು ಮತ್ತು ನೇಯ್ ಎಂಬ 2 ಪದಗಳ ಸೇರಿಕೆಯಿಂದ ಸಿದ್ಧವಾದುದೆಂದು ಹೇಳಲು ಆಧಾರಗಳಿವೆ.
ಆದರೆ ಹೊಸಗನ್ನಡದಲ್ಲಿ ಎಳ್ಳು ಎಂಬ ಪದದ ಅರ್ಥ ಈ ಎಣ್ಣೆ ಎಂಬ ಪದದಲ್ಲಿ ಸ್ವಲ್ಪವೂ ಉಳಿದಿಲ್ಲವಾದ ಕಾರಣ ಅದನ್ನು ಎಣ್ಣೆ ಎಂಬುದರ ಒಳರಚನೆಯಲ್ಲಿ ಬರುವ ಪದವೆಂದು ಹೇಳುವುದು ಕಷ್ಟ. ಇದೇ ರೀತಿಯಲ್ಲಿ ತಮ್ಮ, ತಂಗಿ, ತಾಯಿ, ತಂದೆ ಎಂಬಂತಹ ತಕಾರದಿಂದ ಪ್ರಾರಂಭವಾಗುವ ಸಂಬಂಧ ಸೂಚಕ ಪದಗಳಿಗೆ ಒಳರಚನೆಯೊಂದಿದೆ ಎಂಬುದನ್ನು ಚಾರಿತ್ರಿಕ ಆಧಾರದ ಮೇಲೆ ಮಾತ್ರವೇ ಹೇಳಲು ಸಾಧ್ಯ. ಕನ್ನಡದ ಸಹೋದರ ಭಾಷೆಯಾದ ತಮಿಳಿನಲ್ಲಿ ಈ ಪದಗಳಿಗೆ 3 ಬೇರೆ ಬೇರೆ ರೂಪಗಳಿದ್ದು, ತಕಾರದಲ್ಲಿ ಪ್ರಾರಂಭಿಸುವವುಗಳು ಅವುಗಳಲ್ಲೊಂದು ಮಾತ್ರ. ತಮಿಳು ಕನ್ನಡ: ಎಂದೈ ನನ್ನ ತಂದೆ, ನುಂದೈ ನಿನ್ನ ತಂದೆ, ತಂದೈ ಅವನ ತಂದೆ, ಎಂಗೈ ನನ್ನ ತಂಗಿ, ನುಂಗೈ ನಿನ್ನ ತಂಗಿ, ತಂಗೈ ಅವನ ತಂಗಿ. ಈ ವಿಷಯದ ಆಧಾರದ ಮೇಲೆ ಕನ್ನಡದಲ್ಲಿಯೂ ಚಾರಿತ್ರಿಕವಾಗಿ ತಂದೆ, ತಂಗಿ, ತಮ್ಮ, ತಾಯಿ ಮೊದಲಾದ ಪದಗಳ ಆದಿಯಲ್ಲಿ ಬರುವ ತಮ್ ಇಲ್ಲವೇ ತ ಎಂಬುದು ತಾನು ಎಂಬ ಸರ್ವನಾಮದ ಸಂಕ್ಷಿಪ್ತ ರೂಪ ಎಂದು ವಾದಿಸಲು ಬರುತ್ತದೆ. ಆದರೆ ಹೊಸಗನ್ನಡದಲ್ಲಿ ಈ ತಕಾರ ತಂದೆ, ತಂಗಿ, ತಮ್ಮ ಮೊದಲಾದ ಪದಗಳಲ್ಲಿ ಅವನ ಎಂಬ ಅರ್ಥವನ್ನು ಕೊಡುವುದಿಲ್ಲ. ಮೊದಲಿದ್ದ 3 ರೂಪಗಳಲ್ಲಿ ಒಂದೇ ಉಳಿದು ಅದನ್ನು ಎಲ್ಲ ಸಂದರ್ಭಗಳಲ್ಲೂ ಬಳಸುವ ಹಾಗಾಗಿರುವುದೇ ಇದಕ್ಕೆ ಕಾರಣ. ಹಾಗಾಗಿ ಈ ಪದಗಳಿಗೆ ಹೊಸಗನ್ನಡದಲ್ಲಿ ಮೇಲೆ ಸೂಚಿಸಿದ ಒಳರಚನೆ ಇದೆ ಎಂದು ಹೇಳುವುದು ಕಷ್ಟಸಾಧ್ಯ. ಕನ್ನಡದಲ್ಲಿ ಬರುವ ಪದಗಳ ಚರಿತ್ರೆ ಏನೆಂಬುದನ್ನು ತಿಳಿಯಲು ಅವನ್ನು ಹಳೆಗನ್ನಡ ಮತ್ತು ನಡುಕನ್ನಡಗಳಲ್ಲಿ ಮತ್ತು ಕನ್ನಡದ ಬೇರೆ ಬೇರೆ ಆಧುನಿಕ ಪ್ರಭೇದಗಳಲ್ಲಿ ಹೇಗೆ ಬಳಸಲಾಗುತ್ತದೆ ಎಂಬುದನ್ನು ಮತ್ತು ಸಹೋದರ ಭಾಷೆಗಳಾದ ತಮಿಳು, ಮಲಯಾಳ, ತೆಲುಗು, ತುಳು, ಗೋಂಡಿ, ಕುಡುಕ್ ಮೊದಲಾದ ಇತರ ದ್ರಾವಿಡ ಭಾಷೆಗಳಲ್ಲಿ ಅವುಗಳ ಸ್ವರೂಪ ಮತ್ತು ಪ್ರಯೋಗ ಹೇಗಿದೆ ಎಂಬುದನ್ನು ತಿಳಿಯುವುದು ಅವಶ್ಯ. ಆದರೆ ಕನ್ನಡ ಪದಗಳ ಒಳರಚನೆ ಏನು ಎಂಬುದನ್ನು ಮುಖ್ಯವಾಗಿ ಅವು ಕನ್ನಡದಲ್ಲಿ ಇವತ್ತು ಹೇಗೆ ಮತ್ತು ಎಂತಹ ರೂಪಗಳಲ್ಲಿ ಪ್ರಯುಕ್ತವಾಗುತ್ತವೆ ಎಂಬುದರ ಮೇಲೇನೆ ಆಧರಿಸಿ ಹೇಳಬೇಕಾಗುತ್ತದೆ. ಪದಗಳ ಚರಿತ್ರೆಗೂ ಮತ್ತು ಅವುಗಳ ಒಳರಚನೆಗೂ ನಡುವಿರುವ ಈ ವ್ಯತ್ಯಾಸವನ್ನು ಗಮನದಲ್ಲಿರಿಸಿಕೊಳ್ಳುವುದು ಅವಶ್ಯ.